ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಿಗೆ ಬೇಲ್ ಸಿಕ್ಕಿ ಆಗಿದೆ. ಇವತ್ತು ಪವಿತ್ರ ಸೇರಿ 6 ಮಂದಿ ಜೈಲಿನಿಂದ ಬಿಡುಗಡೆ ಆಗ್ತಾರೆ. ಬೇಲ್ ಸಿಕ್ಕಿದ್ರು ಕೂಡ ಮೊನ್ನೆ ಬೇಲ್ ಸಿಕ್ತು, ಆದ್ರೆ ರಿಲೀಸ್ ಆಗೋದಕ್ಕಾಗ್ಲಿಲ್ಲ. ಒಂದಷ್ಟು ಪ್ರಾಸೆಸ್ ಇತ್ತು. ಜಾಮೀನು ಸಿಕ್ಕಿದ್ರು ಕೂಡ ಬಿಡುಗಡೆ ಭಾಗ್ಯ ಇರಲಿಲ್ಲ. ಈಗ ಜೈಲಿಗೆ ಕೋರ್ಟ್ ಆದೇಶದ ಪ್ರತಿ ನೀಡಿದ ಬಳಿಕ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಇವತ್ತು ಸಂಜೆ ಒಳಗೆ ಜೈಲಿನಿಂದ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. 6 ತಿಂಗಳ ಬಳಿಕ ಮನೆಗೆ ತೆರಳಲಿದ್ದಾರೆ ಪವಿತ್ರ ಗೌಡ. ಜೂನ್ 11ರಂದು ಬಂಧನ ಆಗಿತ್ತು. ಜೂನ್ 20ರಂದು ಜೈಲು ಸೇರಿದ್ರು. A1 ಪವಿತ್ರ, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, A12 ಲಕ್ಷ್ಮಣ್, A14 ಅಕ್ಯೂಸ್ ನಂಬರ್ 14 ಪ್ರದೋಷ್ ಇವರೆಲ್ಲರೂ ಕೂಡ ರಿಲೀಸ್ ಆಗ್ತಾರೆ. ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಪವಿತ್ರ, ಪ್ರದೋಷ್ ಮತ್ತು ಅನುಕುಮಾರ್. ಇನ್ನು ಉಳಿದಂತವರು ಜಗದೀಶ್ ಮತ್ತು ಲಕ್ಷ್ಮಣ್ ಶಿವಮೊಗ್ಗ ಜೈಲಿನಲ್ಲಿದ್ದಾರೆ. ಕಲಬುರಗಿ ಕಾರಾಗೃಹದಲ್ಲಿ ಆರೋಪಿ ನಾಗರಾಜ್ ಇದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ರಿಲೀಸ್ ಆಗ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊನ್ನೆ ಬೇಲ್ ಸಿಕ್ಕಿದ್ರು ಕೂಡ ಬಿಡುಗಡೆ ಭಾಗ್ಯ ಇರಲಿಲ್ಲ. 6 ತಿಂಗಳ ಬಳಿಕ ಈಗ ರಿಲೀಸ್ ಆಗ್ತಾ ಇರೋದು. ಜಾಮೀನು ಸಿಕ್ಕಿದೆ. ಎಲ್ಲ ಆರೋಪಿಗಳು ಕೂಡ ಇವತ್ತೇ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಶಿವಮೊಗ್ಗ, ಕಲಬುರಗಿ ಜೊತೆಗೆ ಪರಪ್ಪನ ಅಗ್ರಹಾರ 3ರಲ್ಲೂ ಕೂಡ ಒಂದಷ್ಟು ಜನ ಆರೋಪಿಗಳಿದ್ದಾರೆ. ಇವರೆಲ್ಲರೂ ಕೂಡ ಹೊರಗೆ ಬಂದಿಲ್ಲ. ಜಾಮೀನು ಸಿಕ್ಕಿದ್ರು ಕೂಡ ಇವತ್ತು ಹೊರಗೆ ಬರುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ, ಸಂಜೆ ಆಗಬಹುದು ಅನ್ನುವಂತ ಮಾಹಿತಿ ಇದೆ. ಹೈಕೋರ್ಟ್ನಿಂದ ಈ ಬಿಡುಗಡೆಯ ಆದೇಶ ಪ್ರತಿ ಏನಿದೆ ಅದು ಪರಪ್ಪನ ಅಗ್ರಹಾರ ಜೈಲು ತಲುಪಬೇಕು. ಆ ನಂತರ ರಿಲೀಸ್ ಆಗ್ತಾರೆ. ಈ ಜಾಮೀನು ಆದೇಶದ ಸರ್ಟಿಫೈಡ್ ಕಾಪಿ ಏನಿದೆ ಆ ಸರ್ಟಿಫೈಡ್ ಕಾಪಿ ಸಿಕ್ಕ ಬಳಿಕ ಅಷ್ಟೇ ಶ್ಯೂರಿಟಿಯನ್ನ ಒದಗಿಸಬೇಕು. ಸೆಷನ್ಸ್ ಕೋರ್ಟ್ಗೆ ಶ್ಯೂರಿಟಿಯನ್ನ ಸಲ್ಲಿಕೆ ಮಾಡಿದ ನಂತರದಲ್ಲಿ ಪವಿತ್ರ ಪರ ವಕೀಲರು ಅವರ ಕೈಗೆ ಆದೇಶದ ಪ್ರತಿ ಬರುತ್ತೆ. ಆ ನಂತರ ಬಿಡುಗಡೆ ಆಗ್ತಾರೆ. ಅದನ್ನ ಪ್ರೊವೈಡ್ ಮಾಡಬೇಕು. ಪ್ರೊವೈಡ್ ಮಾಡಿದ ನಂತರದಲ್ಲಿ ಬಿಡುಗಡೆ ಆಗೋದು. ಹಾಗಾಗಿ ಸಂಜೆ ಆಗಬಹುದು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಪವಿತ್ರ ಸೇರಿದಂತೆ ಉಳಿದಂತವರು ಇವತ್ತು ಜೈಲಿನಿಂದ ಬಿಡುಗಡೆ ಆಗ್ತಾರೆ. ಸಂಜೆ ಆಗಬಹುದು ಅನ್ನುವಂತ ಡೀಟೇಲ್ಸ್ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರಾಘವೇಂದ್ರ. ಈಗಾಗಲೇ ಕಳೆದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಜೈಲು ಹಕ್ಕಿಗಳು ಇವರು ಅಂತಾನೆ ಹೇಳ್ಬೋದಾಗಿದೆ. ಈಗಾಗಲೇ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಒಟ್ಟು 17 ಮಂದಿ ಜೈಲಿನಲ್ಲಿದ್ರು. ಕಳೆದ ಬಾರಿಯೂ ಕೂಡ ಕೆಲವರಿಗೆ ಬೇಲ್ ಕೂಡ ಮಂಜೂರಾಗಿತ್ತು. ಇದೀಗ ದರ್ಶನ್ ಸೇರಿದಂತೆ ಒಟ್ಟು 7 ಮಂದಿಗೆ ಈಗಾಗಲೇ ಜೈಲ್ ಬೇಲ್ ಮಂಜೂರಾಗಿರುವಂಥದ್ದು. ಈಗಾಗಲೇ ನ್ಯಾಯಾಲಯ ಬೇಲನ್ನು ಮಂಜೂರು ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ದರ್ಶನ್, ಪವಿತ್ರ ಗೌಡ, ಮನುಕುಮಾರ್ ಸೇರಿದಂತೆ ಪರಪ್ಪನ ಅಗ್ರಹಾರದಲ್ಲಿ 3 ಮಂದಿ ಈಗಾಗಲೇ ಆರೋಪಿಗಳಿದ್ರು. ಇನ್ನು ಉಳಿದಂತಹ ಜೈಲಿನಲ್ಲಿ ಉಳಿದ 3 ಮಂದಿ ಜೊತೆಗೆ ದರ್ಶನ್ ಈಗಾಗಲೇ ಅನಾರೋಗ್ಯ ಕಾರಣದಿಂದ ಹೊರಬಂದಿರೋದ್ರಿಂದ ಅವರಿಗೂ ಕೂಡ ಒಂದು ಬೇಲನ್ನ ಮಂಜೂರನ್ನ ಮಾಡುವಂಥದ್ದು. ಈಗಾಗಲೇ ಪವಿತ್ರ ಗೌಡ ಜೈಲಿನಲ್ಲಿ ಬೇಲ್ ಮಂಜೂರಾದ ತಕ್ಷಣದಿಂದಲೇ ಸಾಕಷ್ಟು ಖುಷಿಯಾಗಿದ್ದಾರೆ ಅಂತಲೇ ಮಾಹಿತಿ ದೊರೆತಿರುವಂಥದ್ದು. ಕಳೆದ ಶುಕ್ರವಾರವೇ ಬೇಲ್ ಮಂಜೂರಾಗಿತ್ತು. ಕೆಲವು ಷರತ್ತುಗಳನ್ನ ಪೂರೈಸುವುದರಲ್ಲಿ ತಡವಾಗಿದ್ರಿಂದ ಶುಕ್ರವಾರ ಅವರು ಹೊರಗಡೆ ಬರ್ಲಿಕ್ಕಾಗಿಲ್ಲ. ಇಂದು ಷರತ್ತುಗಳನ್ನೆಲ್ಲ ಪೂರೈಸಿ ಇವತ್ತು ಜೈಲಿನಿಂದ ಪವಿತ್ರ ಗೌಡ ಸೇರಿದಂತೆ 6 ಮಂದಿ ಅನುಚರರು ಜೈಲುಗಳಿಂದ ಬಿಡುಗಡೆ ಆಗ್ತಿದ್ದಾರೆ. ಅಶ್ವಿನಿ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.